ಆಮೇಲೆ ಫಸ್ಟ್ ನೀವು ಲಂಚ ಕೊಡೋದನ್ನ ಕಮ್ಮಿ ಮಾಡಿ, ಇಸ್ಕೊಳ್ಳೋ ಕಮ್ಮಿ ಐತಾರೆ. ಈಗ ನಾವು ಕೊಟ್ಟದನ್ನೇ ಅವ್ರು ಇಸ್ಕೊಳ್ಳೋದು, ನಾವೇ ಕೊಡ್ಲಿಲ್ಲ ಅಂದ್ರೆ ಅವ್ರು ಇಸ್ಕೊತಾರೆ. ಈಗ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನಮ್ಮ ಬೆನ್ನೆಲುಬು ಮುರುವಂತ ಕೆಲಸ ಸರ್ಕಾರಗಳು ರಾಜಕಾರಣಿಗಳು ಮಾಡ್ತಿದ್ದಾರೆ. ಮತ್ತೆ ದೇಶದ ಬೆನ್ನೆಲುಬು ಅಂತ ಏನಕ್ಕೆ ಹೇಳ್ತಾರ ಅವ್ರು? ಈಗ ಉದಾಹರಣೆ, ನಮ್ಮ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ರೈತರಿಗೆ 2,000 ರೂಪಾಯಿ ನಾವು ಅಮೌಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಗೊಬ್ಬರದ ರೇಟು ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ರೇಟು ಜಾಸ್ತಿ ಮಾಡಿದ್ದಾರೆ. ಇದಕ್ಕೆ ಯಾರು ಹೇಳೋರು? ಯಾರು ಹೊಣೆ ಹಾಕ್ತಾರೆ? ಒಂದ್ ಕೈಲಿ ಕೊಟ್ಟು ಒಂದ್ ಕೈಲಿ ಕಿತ್ಕೊಳ್ತಾ ಇದ್ದಾರೆ. ಇದು ನಮ್ಮ ಪರಿಸ್ಥಿತಿ. ಈ ದೇಶದ ಬೆನ್ನೆಲುಬು ರೈತ ಎಂದು ಹೇಳ್ತಾರೆ. ರೈತನ ಬೆನ್ನೆಲುಬು ಮುರಿಯುವಂತಹ ಕೆಲಸವನ್ನ ಸರ್ಕಾರ ಹಾಗೂ ರಾಜಕಾರಣಿಗಳು ಮಾಡ್ತಿದ್ದಾರೆ ಎಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ಫಯಾಜ್ ಗಂಭೀರ ಆರೋಪ ಮಾಡಿದರು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬಿಳಿಕೆರೆ ಗ್ರಾಮದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ನೂತನ ಪದಾಧಿಕಾರಿಗಳ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿ, ಕಳೆದ 50 ವರ್ಷಗಳಿಂದಲೂ ರೈತರ ಪರ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ. ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆ ಸಿಗುತ್ತಿಲ್ಲ. ಸರ್ಕಾರಗಳು ಅಗತ್ಯ ವಸ್ತುಗಳ ಹಾಗೂ ರಸಗೊಬ್ಬರಗಳ ಬೆಲೆಯನ್ನು ಹೆಚ್ಚು ಮಾಡಿ ಒಂದು ಕೈಯಲ್ಲಿ ಕೊಟ್ಟು ಒಂದು ಕೈಯಲ್ಲಿ ಕಿತ್ತುಕೊಳ್ಳುವ ಕೆಲಸ ಸರ್ಕಾರಗಳು ಮಾಡುತ್ತಿವೆ ಎಂದು ಗಂಭೀರ ಆರೋಪ ಮಾಡಿದರು. ಇನ್ನು ಸರ್ಕಾರಿ ನೌಕರರು ಕಚೇರಿಗಳಲ್ಲಿ ರೈತರಿಗೆ ಗೌರವ ಕೊಡದೆ ಲಂಚಕ್ಕೆ ಬೇಡಿಕೆ ಇಟ್ಟರೆ ನಮ್ಮ ಗಮನಕ್ಕೆ ತರುವಂತೆ ತಿಳಿಸಿದರು. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದ ರಫಿ ಉಲ್ಲಾ ಖಾನ್ ಮಾತನಾಡಿ, ನೊಂದ ಜನರ ಧ್ವನಿಯಾಗಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ. ನಾವು ಲಂಚ ಕೊಡುವುದನ್ನು ಮೊದಲು ನಿಲ್ಲಿಸಿ ಸರ್ಕಾರಿ ಕಚೇರಿಗಳಲ್ಲಿ ರೈತರು ಪ್ರಶ್ನಿಸುವಂತಹ ಮನೋಭಾವ ಬೆಳೆಸಿಕೊಳ್ಳಬೇಕು. ಮೊದಲು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರೈತ ಸಂಘಗಳನ್ನು ಹುಟ್ಟು ಹಾಕಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಗೌರವಾಧ್ಯಕ್ಷ ನಾಗರಾಜ್ ಗೌಡ, ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಗೌಡ, ಉಪಾಧ್ಯಕ್ಷ ಕೀರ್ತಿ ಕುಮಾರ್, ಹುಣಸೂರು ತಾಲೂಕು ಅಧ್ಯಕ್ಷ ಜಯರಾಮೇಗೌಡ, ಹುಣಸೂರು ತಾಲೂಕು ರೈತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಮಲ್ತಾಯಮ್ಮ, ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ನಾಗೇಶ್, ಬಿಳಿಕೆರೆ ರೈತ ಸಂಘದ ಹೋಬಳಿ ಅಧ್ಯಕ್ಷ ಮರಿಸ್ವಾಮಿ ನಾಯ್ಕ, ಹುಣಸೂರು ತಾಲೂಕು ರೈತ ಸಂಘದ ಗೌರವ ಅಧ್ಯಕ್ಷ ಈರೇಗೌಡ, ಪಿರಿಯಾಪಟ್ಟಣ ತಾಲೂಕು ರೈತ ಸಂಘದ ಗೌರವಾಧ್ಯಕ್ಷ ಲಾರಿ ಶಂಕರ್, ಉಪಾಧ್ಯಕ್ಷ ಕುಮಾರ್, ಬೆಟ್ಟದಪುರ ಹೋಬಳಿ ಅಧ್ಯಕ್ಷ ಯೋಗೇಶ್, ರೈತರು ಇನ್ನೂ ಮುಂತಾದವರು ಹಾಜರಿದ್ದರು. ಈಗ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನಮ್ಮ ಬೆನ್ನೆಲುಬು ಮುರುವಂತ ಕೆಲಸ ಸರ್ಕಾರಗಳು ರಾಜಕಾರಣಿಗಳು ಮಾಡ್ತಿದ್ದಾರೆ. ಮತ್ತೆ ದೇಶದ ಬೆನ್ನೆಲುಬು ಅಂತ ಏನಕ್ಕೆ ಹೇಳ್ತಾರ ಅವ್ರು? ಈಗ ಉದಾಹರಣೆ, ನಮ್ಮ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ರೈತರಿಗೆ 2,000 ರೂಪಾಯಿ ನಾವು ಅಮೌಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರು 2,000 ರೂಪಾಯಿ ಕೊಟ್ಟಿದ್ದಾರೆ, ಅದನ್ನು ಸ್ವಾಗತ ಮಾಡೋಣ. ಅದೇ ರೀತಿ ಗೊಬ್ಬರದ ರೇಟು ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ರೇಟು ಜಾಸ್ತಿ ಮಾಡಿದ್ದಾರೆ. ಇದಕ್ಕೆ ಯಾರು ಹೇಳೋರು? ಯಾರು ಹೊಣೆ ಹಾಕ್ತಾರೆ? ಒಂದ್ ಕೈಲಿ ಕೊಟ್ಟು ಒಂದ್ ಕೈಲಿ ಕಿತ್ಕೊಳ್ತಾ ಇದ್ದಾರೆ. ಇದು ನಮ್ಮ ಪರಿಸ್ಥಿತಿ. ಈಗೇನು MD ಸುಂದರೇಶ್ ಅವರು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ರೈತ ಸಂಘಟನೆ ಸ್ಥಾಪನೆ ಮಾಡಿದ್ರು. ಸ್ಥಾಪನೆ ಮಾಡಬೇಕಾದ್ರೆ ಹೋರಾಟ ಮಾಡಬೇಕು. ಹೋರಾಟ ಮಾಡಕ್ಕೆ ಒಂದು ಚಿಹ್ನೆ ಬೇಕು. ಚಿಹ್ನೆ ಬೇಕು. ಈಗ ಹೆಸರು ಟವಲ್ ಎಲ್ಲಿ ಬಂತು? ತಮಿಳ್ನಾಡಲ್ಲಿ ಆಲ್ರೆಡಿ ಹೋರಾಟ ಮಾಡ್ತಿದ್ರು. ಅಲ್ಲಿಂದ ತಮಿಳ್ನಾಡಿನ ತಂದು ಇಲ್ಲಿ ಚಿಹ್ನೆ ಮಾಡ್ಕೊಂಡು ನಾವು ಒಂದು ದೀಕ್ಷೆ ರೀತಿಯಲ್ಲಿ ಧರಿಸ್ತೀವಿ. ಇದನ್ನು ಇದಕ್ಕೆ ಆದಂತ ಒಂದು ಗೌರವ ಇರುತ್ತೆ. ರೈತ ಸಂಘಟನೆ ಹಸಿರು ಟವಲ್ ಹಾಕೊಂಡಾದ್ಮೇಲೆ ಯಾರಾದ್ರೂ ಸಂಘಟನೆ ಬಂದಾಗ ಫ್ರೀಯಾಗಿ ಕೊಡ್ತಾರೆ. ಸಂಘಟನೆಯಲ್ಲಿ ಟವಲ್ ಹಾಕೊಳ್ಬೇಕು, ಮುಖ ಒರೆಸ್ಕೊಳ್ಬೇಕು. ನಮ್ಗೆ ಆಮೇಲೆ ಫಸ್ಟ್ ನೀವು ಲಂಚ ಕೊಡೋದನ್ನ ಕಮ್ಮಿ ಮಾಡಿ, ಇಸ್ಕೊಳ್ಳೋ ಕಮ್ಮಿ ಐತಾರೆ. ಇವತ್ತು ಹಣ ಒಂದು ಆರಂಭಿಗೆ ಹೋಗ್ಲಿ, ಫಸ್ಟ್ ಅಪ್ಪ ನನ್ ಗಾಡಿ ಎಲ್ಲ ಮಾಡ್ಕೋ ತಗೋ ಇಷ್ಟ ಅನ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ಹಿಂದ್ಗಡೆಯಿಂದ ನೀವು ಕೊಡ್ತಾ ಇದ್ದೀರಿ. ಅದಕ್ಕೆ ಕಾರಣ ಯಾರು? ನಾವೇ ಕಾರಣಗಾರರು. ಅವ್ರಿಗೆ ದೂರ ಪ್ರಜ್ಞೆ ಇಲ್ಲ. ಈಗ ನಾವು ಕೊಟ್ಟದನ್ನೇ ಉಳಿಸ್ಕೊಳ್ಳೋದು, ನಾವೇ ಕೊಡ್ಲಿಲ್ಲ ಅಂದ್ರೆ ಅವ್ರು ಇಸ್ಕೋತಾರೆ. ಈಗ ಆರಾಮ್ ಸಿಗೋ